ನಾವು ಬಂದೀವಿ, ಊಟ ಮಾಡಿದ್ವಿ ಗದ್ದೆಗೆ. ಈಗ ಕುಡ್ದ ಅಡ್ಡಾಡಕ್ ಹೊಂಟೇವಿ. ಕಟ್ ಮಾಡ್ಕೊಂಬಂದೆ ಇಟ್ಕೋತೀನ. ನಡಿ. ಹಾಳಿ ಪಾಳಿ ಎಲ್ಲ ತಗೊಂಡಿರ್ನ? ಏನ್ ತಗೊಂಡ್ರಿ? ಅಯ್ಯೋ ಬುಟ್ಟಿ ಇಟ್ಟಿರ್ಲಿಲ್ಲ, ತಗೊಂಡಿರ್ಲಿಲ್ಲ ಇಲ್ಲ. ಬರ್ರಿ ಈಗ ಗುಡ್ಡದೊಳಗೆ ನಮ್ಮ ಮನೆಗೆ ಟೈಮ್ ಎಷ್ಟಾಗೈತೆ ಅನ್ಕೊಂಡಿರಲಿಲ್ಲ. 5 ಗಂಟೆ ಆಗೈತಿ. ವಾ 5 ಆತು ಅಂತ ನೋಡಿ. ತಂದಿನಿ ಇಲ್ಲಿ ಏನು ಕೈ ಬೀಸ್ಕೊಂತ ಹಂಗ ಬಂದ್ರ. ಜಾನಿ ಗಿಡ ಗೊತ್ತಿಲ್ಲ ಮೊದಲು. ಮತ್ ಓಯ್ ಇಲ್ಲೇ ಇದ್ದ ಬಾಳೆಮ್ಮ, ಇಲ್ಲೇ ಇದ್ದ ದೊಡ್ಡವಾಗಿ ಹೋಗಿ ಇಲ್ಲೇ ಇದ್ದು ಬಾರ ನಿನ್ನ ಜಾನಿ ಹಣ್ಣು. ನನ್ನ ಗಂಡು ಮೊದಲು ಇಲ್ಲೇ ಇದ್ದ. ಅದಕ್ಕೆ ಅವರಪ್ಪ ಒಂದ ದಿನ ಕೂಳ ಹಾಕಿಲ್ಲ. ಏನಿಲ್ಲ ಬಾ, ಇಲ್ಲ ಐತೆ ನೋಡ್ದ ಜಾನಿ ಹಣ್ಣಿನ ಗಿಡ. ದಿಂಡಲ್ ಗಿಡ ಇಲ್ಲಪ್ಪ, ಎಲ್ಲ ಹೋಗ್ಯಾವ. ದಿಂಡಲ್ ಗಿಡದಾಗ ನಾವು ಮರ್ಕೋತಿ ಆಟ ಆಡ್ತಿದ್ವಿ. ಗಿಡಮಂಗೆ ಅಂತಿದ್ವಿ, ಗಿಡಮಂಗೆ ಆಟ ಆಡ್ತಿದ್ವಿ. ದಿಂಡಲ್ ಗಿಡ ಗೊತ್ತಿಲ್ಲ ಅಂಗಡಶನಾಗ ದಿಂಡಲ್ ಗಿಡ ಅಂತ. ಮತ್ತು ಇದಕ್ಕೆ ಏನಂತಾರೆ? ಇದಕ್ಕೆ ಏನಂತಾರೆ? ಇದ ದಿಂಡಲ್. ಮತ್ತು ದೊಡ್ಡ ಇದ್ದು ದೊಡ್ಡ ಇಲ್ಲ. ಏನು ರಕ್ಮಿನಿ ಹೆಂಗೆ ಮಾತಾಡ್ತೀನಿ ನೀನು? ರೆಸ್ಪೆಕ್ಟ್. ನಮ್ದು ಆಡು ಭಾಷೆ ರೀ ಇದು. ನನಗೆಲ್ಲ ಬಿಡ್ದ ಅಡ್ಡಾಡೋದು ಸಿಕ್ಕಾಬಡಿ ಇಷ್ಟ. ನಾ ಏನು ಮಾಡಲಿ? ನೀವು ಬಾ ಅಂದ್ರೆ ಬರಂಗಿಲ್ಲ. ತಂದೆ ಮಗಳು ಜಾನಿ ಹಣ್ಣಿಗೇನು ಜಾನಿ ಹಣ್ಣು ಜಗ್ಗಿದಾವು. ಜಾನಿ ಹಣ್ಣು ತಿಂದೇ ಇರೋರಿಗೆ ಕೊಟ್ಟ ಅದರ ಟೇಸ್ಟ್ ತೋರಿಸ್ಬೇಕಂತ. ನಾವು ತಿನ್ನೋದಕ್ಕಿಂತ ಗೊತ್ತಿಲ್ಲದೆ ತಿನ್ನಿಸ್ತೇವೆ ಅಂದ್ರೆ ಚಲೋ ಭಾಳ. ಒಂದ್ಸಲ ನಾನು ಕಾಳಿ ಹಣ್ಣು ತಿನ್ನೋದು ಅಲ್ಲಿ ಯಾವುದು ಬಾಳೆಕೊಳ ಐತಲ್ಲ, ಬಾಳೆಕೊಳದತ್ತ ಕಾಳಿ ಹಣ್ಣು ತಿನ್ನೋದು ವಿಡಿಯೋ ಮಾಡಿದ್ದಕ್ಕೆ ನಮ್ಮ ಊರಾಗಿನವ್ರು ನಾವು ಇನ್ನೊಮ್ಮೆ ಹೋದಾಗ ಕಾಳಿ ಹಣ್ಣು ತಿನ್ನಬೇಕಾ ಅಂಥೇಳಿ ಏನು ಮಜಾ ಅಂತೀರಿ ಗೊತ್ತೇನ್ರಿ? ಹಾಂ ನಮ್ಮಪ್ಪ ಬೇಸರೋದು ಇಲ್ಲಿ ಬಂದು ಇವ್ನು ಹಣ್ಣು ತಿಂದುಬಿಡ್ತಾರಂತ ಹೇಳ್ಕೊಂತ ಬಂದ. ಸೂಪರ್. ಮಳೆಗಾಲದಾಗ ನೀರು ಅದ. ವೆಂಕಟೇಶನ್ನಿ ಬಡ ಬರ್ರಿ. ನಮಗೆ ಅದಕ್ಕೆ ಹಾಕ್ತೀನಿ ಇದ್ರಾಗದ ನೋಡಿ ಭಾಳ ಅದು ಹಾಕಿಲ್ಲ ಬಾಯ್. ಇನ್ನೂ ದೊಡ್ಡ ಅಲ್ಲಿ ಒಳಗದಾವು, ದೊಡ್ಡ ಹಂಗೆ ಒಟ್ಟು ದೊಡ್ಡ ಒಳಗದಾವ ಅನ್ಕೋತ ಹೋಗ್ಬಿಡ. ನಮ್ಗೆ ಕಳಿಸಿ ನೀವು ಕಂಟ್ಯಾಗ ಬರೋದಿಲ್ಲ ಅಲ್ಲಿ. ಅದಕ್ಕೆ ನಾ ಇತ್ತ ಬಂದು ನಾವು ಮುಂಜಾನೆ ಅಲ್ಲೇ ಹರ್ಕೊಂಬಂದೀನಿ. ಎಲ್ಲದ ಹೊಡೆದಿದ್ದೀವಿ ಕೈ ಹರಕ್ ಕೈ ಅವರು ಮಾದೇ ಹೇಳಿದ ಬೆಜ್ಜಾಗೆ ಕವಳಿ ಇರೋದನ್ನ ಮರ ಅಂತಂದ. ಈಗ ಇದು ಇವು ನೋಡಿ ಕವಳಿ ಚಿಕ್ಕ ಬುಕ್ಕ ರೆಡಿ ಇಲ್ಲ. ನೀವು ಸಾಯಿ ಮಟ ನಿಮ್ಗಿಬ್ಬರಿಗೆ ತಂದೆ ಮಗಳಿಗೆ ಹೇಳಿದ್ರೆ ತಿಳ್ಕೊಳಂಗಿಲ್ಲ. ಕವಳಿ ಹೂವು ಅದ, ಚಿಟ್ಗೋಳಿದ. ಚಿಟ್ಗೋಳಿ ತಿಂದ್ರೆ ಸಕ್ಕರೆ ತಿಂದಂಗ. ಇವದವ ಇಲ್ಲಿ ಕಲ್ದ ಗುಡ್ಕನ ಉಳ್ತಾವು. ಹುಷಾರ. ಏನು ಅದನ್ನ ನೀ ಮಾಡಲ್ಲ, ನಮ್ಗೆ ಯಾಕೆ ಹೇಳ್ತೀರಿ? ಅದನ್ನ ನೀವು ಮಾಡ್ರಿ, ನಮ್ಗೆ ಯಾಕೆ ಹೇಳ್ತೀರಿ?
ಅಲ್ಲ ಹಾಕಿದ ಬರೀ ಬಾಯಿ ಮಾಡೋದಾಗಿತ್ತು, ನಾ ಏನೂ ಮಾಡೋದಿಲ್ಲ. ಬರೀ ನಮ್ಗ ಬಾಯಿ ಮಾಡ್ತಾಳೆ ಇಬ್ಬರಿಗೆ. ನೋಡಿ ಇವ್ರನ್ನ ಮಾಡಿ ಇವ್ರನ್ನ. ಏನು ಹರ್ಕಾತ ನಿನಗೆ ಬೇಕಾಗ್ಯಾವ, ನಿಮ್ಮ ಅಪ್ಪ ಹರಿದು ಕೊಡಾಕ್ತ, ನಮಗೆ ಬೇಕಾಗಿಲ್ಲವ, ನಾವು ತಿನ್ನೋದಿಲ್ಲ. ಹಾಂ ನಾವ್ ಮೊದಲ್ ಕನ್ನಡದಾಗ ಅಯ್ಯೋ ಎಲ್ಲ ಇದ್ದಿರ್ಕಿಲ್ಲಪ್ಪ ಹತ್ ಕುಂದಿರ್ತಿದ್ದೀವಿ ನೋಡ್ರಿ ಕವಳಿಕಾಯಿ ಹಂಗಾಗ್ಯಾವ ನೋಡ್ರಿ. ನೋಡ್ರಿ ನೀನು ವಾಜ್ಯದಿ ಮತ್ತು ಮೂರ್ತತ್ ಮತ್ತದ. ಹಾ ಇಲ್ಲ ಅಲ್ಲ ಹಸಿ ಒಂದಿಟ್ಟು ಹರಿರಿ ಅಲ್ಲಿ ಕೊಟ್ಟು ಹೋಗುನು ಗುಳ್ಗಿ ಅಂಗಡಿ. ಇದೇ ಒಂದ ಗಿಡ ದೊಡ್ಡ ಉಳ್ಕೋದ ಒಟ್ಟು ಸಣ್ಣ. ಸರಿ ಅಲ್ಲಿ ಹೊಲದ ಅಲ್ಲೊಂದು ಕೊಳ್ಳ ಐತಿಲ್ಲಪ್ಪ, ಯಾವ್ದೋ ಕೊಳ್ಳ ಅಂತೀನಿ, ಗರ್ಗಿನ ಕೊಳ್ಳ. ಸರಿ ಕಡೆ ನಮ್ಮ ಇದ್ರ ಹೊಲದ ನೀಟ ಕಾನ್ಸರು ಕಾಣಿಸೋರು ಅಲ್ಲಿ ಅನಾವತ್ತ ದುಡ್ಡು ನೋಡಪ್ಪ. ಕಳಿಕಾಯಿ ದೇವಿ ಅವಾಗ ಹೋಗಿದ್ವಲ್ಲ ಮುದಕ ಲಕ್ಷ್ಮಿ ಅಲ್ಲೇ ಹೊಕ್ಕಾರ ಈಗ ಅವ್ರ ಅಟ್ರು. ಬಿದ್ದು ಬಂದದ್ದು ಕಲ್ಲಿನ ಮ್ಯಾಗ ಕಾಲಿಟ್ಟಳೆ ಗುಡಕನ ಉಳಿದಳ ದೊಡ್ಡ ಕಾಯಿ ಅವು ಆಡ್ತಾರ ಮೆಟ್ನ್ಯಾಗ ಅದ ವರ್ಷ ಮೊದಲ ಸಣ್ಣ ಇದ್ದೇವೆ ಗಿಡಗಳು. ಈಚೆ ಕಡೆ ಹಾಕಿ ನೋಡ್ಲಿ ಅದನ್ನ ಕಾವು ಕಟ್ಟಿ ನಿಚ್ಚನ್ಕೆ ಅಂತ ಮಾಡ್ಬೇಕಲ್ಲ ಒಂದು ಇಲ್ಲೇ ಕಟ್ಟಿಗೆ. ನನಗೆ ನೀವು ಬರ್ತಾರ ಅಂತ ಕರೆದಿಲ್ಲಪ್ಪ, ನಾ ಬರೀ ಹೊಳೆ ಕಡೆ ಈ ಕೇಳ ಇಷ್ಟ ಬರೋ ಹೊಡಿಯಲ್ಲ ನಾವಪ್ಪ. ಇಲ್ಲ ಅದನ್ನ ಆ ಮೆಣಸಿನ್ಕಾಯಿ ತರ್ತಿತಾ ಇಲ್ಲಿ ಅವ್ರಿಗೂ ಇಲ್ಲಿ ಗಾಂವ್ ಕಟ್ಟಿಲ್ಲ ಇಲ್ಲಿ ಹಚ್ಚಾಗ ಗಾಂವ್ ಹೋಗುದಿಲ್ಲ. ನಾ ತೊಗೊಂಬರ್ತಾನೆ ಇಲ್ಲಿ ಹತ್ತಾಗ ಗಾಂವ್ ಕೇಳ್ತಾನ. ಗಿಡ ಬೇಕು ಹಿಂಗ ಹಸರ್ಕಾಯಿ ಗಿಡ ಐತಲ್ಲ ಹಿಡ್ಕೊಂಡು ಒಂದ್ ಕೈಲೆ. ಇದ್ರ ಹೆಸರು ನಾಯಿ ಹೆಸರು ನಾಯಿ ಬೆಳೆ ಬೆಳೆ ಇಲ್ಲಿ ಬೇಡವಾ ಅದು ಆಸರಿಲ್ಲ ಕಟ್ಟಿಗೆ ಅದ. ಇನ್ನೊಂದು ಕಾವಲ್ ಕಟ್ಟಿಗೆ ಬೇಕು ಹಾಕಿ ಕಾಲಿಡಾಕ ಏಕ ಸೀದಾ ಐತದ. ಅಲ್ಲಿ ಹಣ್ಣು ಅದಾವು, ಹಣ್ಣು ಹತ್ತಾಕ ಇದನ್ನ ಇವ್ರು ಸಾಹಸ ಮಾಡಾಕತ್ತಾರ. ಮಾಡ್ಲಿ ಅಲ್ಲಿ ಒಂದು ಏನಾರ ಹಿಡಿ ಅಂದ್ರೆ ಹೊಲ್ದಾಗ ಹಿಡಿದಿಲ್ಲಿಕ್ಕೆ ಮಾಡೋದಿಲ್ಲ. ಇಲ್ಲಿ ಎಂತ ಸಾಹಸ ಮಾಡಾಕತ್ತಾಳ ನೋಡಿ. ಹಾ ಹಣ್ಣಿನ ಮೇಲೆ ಹಚ್ಚೋದು ನೋಡಿ ನಾವು ನಾವು ಉದ್ರಿ ತಳ ಬೀಳೋಂಗ ಏನು ಇದಕ್ಕೆ ಗಿಡ ಹಿಂಗ್ ಗಿಡ ಬೇಕು ಆಸರ. ನಿನ್ನಟ್ ಮೇಲೆ ತಗೋದಿ ಅದು ಹಿಡ್ಕೊಯ್ಲಿ ಇದನ್ನ ಹಿಡ್ಕೊಯ್ಲಿ. ಹೇಳ್ತೀನಿ ಹೇಳ್ತ ಬಾ ಇಲ್ಲ ಹೇಳ್ತಾನಿದೆ ನಾನು ಹಿಡ್ಕೊಂಡು ಹತ್ತೀನಿ. ನಾನು ಸರಿ ಹಿಡ್ಕೊಂಡು ಆಕಿ ಬೇಡ ನೀ ಹಗರ ಆಕಿ ಸರಿ ಆಕಿ ಹತ್ತಲ ಇಲ್ಲಿ ಗಟ್ಟು ಬರ್ತಾವ. ನಮ್ಮ ಸಲ ಆದ್ರೆ ನಾವು ಬರೀಕ್ ಭಾಳ ನಿನಗೂ ಬರ್ಲಿ ಬಿಡ, ಇದು ಬರ್ದು ಬಿಡ. ಇಲ್ಲಿ ಗಿಡ ಹಿಂಗೆ ಆಸರ್ಬೇಕು ಹಿಂಗೆ ಹಿಡ್ಕೊಂಡು ಹತ್ತಾಕ. ನೀವು ಏನು ಇದಿರ್ಲ ಇಬ್ರು ನೀವೇನು ಹತ್ತವ್ರಲ್ಲ ಹರಿಯವ್ರಲ್ಲ ಸುಮ್ಮ ಟೈಮ್ ಪಾಸ್ ಮಾಡವ್ರು ನೋಡು. ಆಸರ್ಬೇಕು ಹಿಡ್ಕೊಳಕ್ಕೆ. ಅದನ್ನೇ ಹೇಳ್ತಾನ ಅದು ಗಾಂವ ಬೇಕು. ಇಲ್ಲಿ JCP ಆಗಿತ್ತಂಗ ಗಾಂವ್ ಐಕೈತಿ ಹಿಂಗೆ ಹತ್ತಿ ಹರಿಯಾಕ ಬರ್ತಿತ್ತು ಅಂದ್ರೆ ಆಗುದೇನದ. ಹೌದಾ ಅದಪ್ಪ ಈಗ ಹೆಂಗೆ ಹರಿದಮ್ಮ ಆಸರ್ ಬೇಕಂದ್ರೆ ಮಾಡುದೇನಲ್ಲ. ಆಸರ್ ಕೆಟ್ಟ ಹತ್ತಾರ ಹತ್ಬೇಕು ಇಲ್ಲಿಕ ಮುಂದಾರ ಹೋಗ್ಬೇಕು. ಬರೀ ಅದನ್ನ ಹೇಳ್ತೀನಿ ಇಲ್ಲಿ JCP ತಂದಿದ್ವಿ ಅಂದ್ರೆ ಹಿಂಗೆ ಹತ್ತಿ ಹರ್ಕೋತಿದ್ವಿ ನೋಡು ಅಂತಂದ್ರೆ ಆಗೋದಲ್ಲದ. ಅಲ್ಲ ಅವ್ನು ನಾ ಹತ್ತು ಅಂತ ಹೇಳಾಕತ್ತಿಲ್ಲ ನಿಮ್ಗ, ಮತ್ ಹತ್ತಾಕ್ ಬರೋದಿಲ್ಲ ಅಂದ್ರೆ ಅದ್ನ್ಯಾಕ ಸಾಹಸ ಮಾಡಾಕತ್ತೀರಿ? ಏನ್ ಕೆಲಸ? ಖರ್ಚು ಹಾಕಿದ್ರೆ ಮತ್ತೆ ನಿಮ್ಮಂತ ಶಾನ್ಯಾರೆಲ್ಲ ಆಗಿ ಮಾಡ್ತಾರ ಹಂಗ ಬಿಟ್ಟಾರ ಅವ್ರು. ಮಾಡ ಆಗಾಕೈತೆ ಹಸಿ ಹೊರದೇನವ ಮತ್ ಹಸಿ ಹೊರಿಬೇಕಲ್ಲ. ತಗೋ ಇಲ್ಲಿ ನಾ ಹರ್ಕೋತೀನಿ.
ಇಲ್ಲಿ JCP ಆಗ್ಬೇಕು ಹರಿಯಾಕ ಗಾವಕತ್ ನೋಡಿ. ಯಪ್ಪ ನಿಂದ್ರೆ ಇಲ್ಲಿ ಟವಲ್ ಕೊಡ್ತಾನೆ. ಇವ್ನು ಯಾರು ಹರ್ಕೊಂಡ್ರ ಹಂಗ ಏನು ಹಿಡಿದ ಪಡಿದ ಏನಿಲ್ಲ. ಇನ್ನೇ ಹಿಡಿತಾರ ಗುಡ್ದಾಗ. ಇಲ್ಲಿ ಬರ್ರಿ. ಅದ್ರಂತ ದೊಡ್ಡ ಗಿಡ ಐತಿ ಇದು. ಹಣ್ಣು ಜಗ್ಗಿದಾವ ಮತ್ತೆ ಇಲ್ಲಿ. ಎಂತ ಸಾಹಸ ಮಾಡಾಕತ್ತಾರ ನೋಡ್ರಿ ಇವ್ರು ಗುಡ್ಡದಾಗ. ಅಬ್ಬಬ್ಬ ತಾಯಿ ಮಗಳು ತಂದಿ. ನಮ್ಮಪ್ಪ ನೋಡು ನನ್ನ ಸಂಬಂಧ. ಹಾ ಯಪ್ಪ ಈ ಕೈ ಬನ್ನಿ ಅದು ಹೋಗುದಿಲ್ಲ ನಾ ಹಿಡ್ಕೊಂಡೇನಿ. ಇಲ್ಲ ಮೂರು ಹಿಡ್ತಾ ಸಾಕು ಬಿಡು. ಹರ್ಕೊಡ್ಲ ಅವ್ನ ಮ್ಯಾಲಿಂದ ಹಿಡಿಲ ವಾಲಿ. ಅದು ಮ್ಯಾಗಿನ ನನಗೆ ಇದು ನನ್ನ ಜಗ್ತಾನೆ. ಏನ್ ಅಲ್ಲಿ ನಿಮ್ಮ ಅಪ್ಪನಿಗೆ ಯಾಕೆ ಕೊಡ್ಲ ಅದನ್ನ? ಕೈ ಬಿಡಿ ಹಾ ಇದನ್ನ ಹಿಡ್ಕೊರಿ. ಅದು ಬರಲ್ತ. ಆತ ಕಡೆ ತಗೋ ಮ್ಯಾಲಕ್ಕೆ ಹೋಗಿ ನೀವು. ಅವನ್ನ 4-5 ಹಣ್ಣು ಸಿಗ್ತಾವ. ನಾ ಏನ್ ಹೇಳಿದ್ನಿ ಮಮ್ಮಿ ಹಂಗ ಮಾಡಿದ್ಲಿಲ್ಲ. ಈಗ ಮುಳ್ಳು ಬ್ಯಾಡ ಬರ್ತದೆ. ಅಯ್ಯೋ ಭಾಳ ಕೆಟ್ಟ ಯವ್ವ ಮುಳ್ಳು ಸಾವಕಾಶ. ಡಬ್ಬನೇ ನೋಡ್ಬಾಯ್ಲಿ ಆಡದಾವ ಗೈ ಆಡ ಡಬ್ಬನಲ್ಲ ನೋಡ್ಲ ಅವಂಗೆ ಹಂಗ ಯಪ್ಪ ಗೊತ್ತಂಗ. ಇಲ್ಲಿ ಒಂದು ಎಡ್ದ ನೋಡಿ ಕಡೆ ಬಾಡಿ ಬಿದ್ದು ಹೊರ್ಕೊ. ಇಲ್ಲ ಕಾಯಿ ಮತ್ತೆ ಎಲ್ಲಿ ಮ್ಯಾಲಿನ ಒಟ್ಟ ಉಳ್ದ. ಸಾಕ್ಬಿಡಿ ಒಂದು ಸಾಕ್ಬಿಟ್ಟು ಸರಿ ನಡಿ ಅಲ್ಲೇ ಒಂದು 2 ಗಿಡ. ಕವಳಿಕಾಯಿ ಹರಿಯಾಕ ಬಂದಿ ನೋಡ್ರಿ ಕವಳಿಕಾಯಿ. ಏನು ಗೊತ್ತಿದ್ದಾರೆ ದೆವ್ವ ಬಂತು, ಭೂತ ಬಂತು, ಅಲ್ಲಿ ಬಂತು. ನಾನು ಹಿಂದಿಂದ ಯಾಕೆ ಬರ್ತೀರಿ ನೀವು? ಹಂಗೆ ಹೋಗ್ರಿ ಹಿಂಗೆ ಹೋಗ್ರಿ ಅನ್ನಕತ್ ನೋಡು. ಇವ ಜಾನಿ ಹಣ್ಣು ಅಂತಾರ್ರಿ ಇವಕ್ಕ. ಆದ್ರೆ ನಿಮಗೆ ಗೊತ್ತೈತಿಲ್ಲೋ ಗೊತ್ತಿಲ್ಲ, ನಮಗೆ ಮಾತ್ರ ಗೊತ್ತೈತಿ. ಇವ ನೋಡ್ರಿ ಉದುರು ಹೋಗ್ತಾವೆ. ಉದುರ್ತಾನೆ ತಿನ್ನು. ಇನ್ನೊಂದು 8 ದಿನದಾಗ ಅಂದ್ರೆ ಎಷ್ಟು ಉದುರ್ತಾವ. ನೀವು ಹುದಲಾಕತ್ತನ್ನಂಗಿಲ್ಲ ಏನಿಲ್ಲ. ನಮ್ಮ ಮನೆಯವರು ಯಾರ್ಯಾರು ಅವ್ರ ಫ್ರೆಂಡ್ಸ್ಗೆ ಫಾಲೋ ಮಾಡಕತ್ತಾರ ನೋಡ್ರಿ. ವಿಡಿಯೋ ಮಸ್ತ್ ಬರಕತ್ತೈತೆ ನೋಡಿ ದಶಲ್ಲಿ. ನಮ್ಮ ಅಪ್ಪನ ಮನೆಯೆಲ್ಲ ಇದೆ. ಮಂದಿನಾ ನಮ್ಮಪ್ಪ ಮಂದಿ ಯಾಕೆ ಹಾಕ್ಕಾರ? 2 ಆಕಳ ಹಾಕಕ್ಕಾರ ನೋಡ್ರಿ. ಅದು ಆಕಳ ಇದು ಹೆಣ್ಗರ. ಅವರೆಲ್ಲ ಭಾಳ ಮಣ್ಣು ಸುಳೆ ಮಗನದ ಓಡಾಳೋದವ ಅಂಥವು. ನಮ್ಮ ಗೌರಿ ಅಂದ್ರೆ ಗೌರಿ ಎಲ್ಲ ಆಳದ ಸಾಕಲ್ಪ. ಯಪ್ಪ ಹೆಂಗೆ ಹೋಗಿ ನಾವು ಬೈತಾನ. ಗೆಣಸು ನೋಡ್ರಿ ಇಲ್ಲಿ ಇಂಥ ಕಲ್ಲಾಗ ಹೆಂಗೆ ಯಪ್ಪ ಗೆಣಸು ಅದಾವ. ಯಪ್ಪ ಇವ ಗೆಣಸಿದ್ರೆ ಹಾಕಿ ಕೊಡು ಕುದಿಸ್ತೇವೆ. ಮಣ್ಣು ಹಿಡ್ಕೊಂಡು ಇಂತಿಂತವು ಇದ್ದು ಅಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಿ ಬಡ್ ಇರ್ತದೆ ಅಲ್ಲಿ ಇರ್ತಾವ. ಯಾವ ವೆಂಕಟೇಶ ಗೆಣಸು ಮಸ್ತ್ ಅದಾವೆ. ಬಾ ಒಂದಿಟ ಅಲ್ಲಿ ಒಂದಿಟ ಇತ್ತಲ್ಲಿ ಇದು ಬಳಿ ಇಷ್ಟು ಹಬ್ಬ ಐತಿ. ಇದು ಯಪ್ಪ ನಮ್ಗೆ ಗೊತ್ತಾಗಂಗಿಲ್ಲ ಈ ಹಬ್ಬ. ನಮ್ಗೆ ಗೊತ್ತಾಗಂಗಿಲ್ಲ. ನಮ್ಗೆ ಗೊತ್ತಾಗೋದಿಲ್ಲ ಎಲ್ಲಿದ ಅನ್ನೋದು. ಅದು ಬೇರೆ ಇರ್ತೈತಿಲ್ಲಪ್ಪ. ಅಲ್ಲಿ ಇರ್ತೈತಿ ಬೇರೆ ಹಿಡಕ್ ಇರ್ಲಿ ಬಿಡಪ್ಪ ಬೇಡ. ಇಲ್ಲಿ ಅಲ್ಲಿ ಹಬ್ಬದಲ್ಲಿ ಹಬ್ಬಿದ್ರೆ ಸಿಗಂಗಿಲ್ಲ.
ನನಗೂ ಗೊತ್ತಾಗಿಲ್ಲ ಹಬ್ಬದ ಹೆಂಗಂತ. ಆಕೆ ಹಡ್ತಾಳೆ ಇವಾಗ ಕುಂತ್ಕೊಂಡು ಹಡ್ಕೊಂಡು ಆಕೆ ಬರ್ತಾಳೆ ಆಕೆ. ಇನ್ನೇನು ಸಿಗಿಲ್ಲ ಯಾವುದಿಲ್ಲ. ಮತ್ತು ಇಲ್ಲಿ ಕಲ್ಲು ಮಸಾಲಾಗ ಹಂಗೆ ಎಲ್ಲಿ ಬಾಯಪ್ಪ, ನಮಗೂ ಟೈಮ್ ಇಲ್ಲ ಯಪ್ಪ. ಇಲ್ಲಿ ಗುಲಾಬಿ ಗಿಡ ಹಚ್ಚಿ ಏನು ಮತ್ತು ತೆಂಗಿನ ಗಿಡ ಎಲ್ಲ ಇಷ್ಟು ಗಿಡಗಳು ಅಲ್ಲೇ ಆಗ್ಬಿಟ್ಟಾವ ನಮಗೆ. ಇದು ಕಂಚಿ ಗಿಡ ನೆಪ್ಪಿದ ಗಜ್ನಿಂಬಿದ ಎಷ್ಟು ದಪ್ಪ ಐತಲ್ಲ ಅದು. ಗಜ್ನಿಂಬಿ ಇರ್ಬೋದು ಅದು. ಕಂಚಿ ಗಿಡ ಗತೆ ಕಾಣಿಸ್ತೈತಿ. ಇರ್ಲಿ ಬಾಯಪ್ಪ, ಇದನ್ನಷ್ಟು ಬಳ್ಳಿ ಹೋಯ್ತೆ ಸಾಕು ಹಚ್ಚಾಕ. ಗೆಣಸು ನೋಡ್ರಿ ಇಲ್ಲಿ ಬಲ್ತಾವ. ಏನು ಮಾಡ್ಯಾವ ನಮಗೂ ಗೊತ್ತಾಗಿಲ್ಲ ಇವು. ಯಪ್ಪ ಇದನ್ನ ಹೆಂಗೆ ಹೋಗಿದ್ದು ನಾವು ಈಗ ಕುಂದ್ರಾಗ ಹೋಗಂಗಿಲ್ಲ ನಮಗೆ ಮತ್ತು. ಬೇಡಪ್ಪ ಇಲ್ಲೇ ಹಡ್ಕೊಂಡು ಇಲ್ಲಿ ಒಂದು ಅಲ್ಲಿ ಒಂದು ನಿಂತಿಂತಾವ ಗೈ ಬಿಟ್ಟಿಟ್ಟದ ನೋಡ್ರಿ. ಹಾಯ್ದೈತಿ ನೆಪ್ಪಿದ. ಹಾಯ್ದೈತೆ ನಮ್ಮ ಗೌರಿ ದೇವ್ರು ಇದ್ದಂಗೆ ನೋಡಿ. ಹಾಂ ಬೇಡ ಕೊಡ್ರಿ. ಅದು ನಮ್ದಾಳ. ಮ್ಯಾಗ ಪೇಪರ್ ಇಡ್ರಿ, ಮ್ಯಾಗ ಇಡ್ರಿ ಪೇಪರ್. ಇಲ್ಲಿ ನೀರಾಗ ಒಯ್ಯವ ನೀರಾ ತೋರಿಸಿನ ರಾಡಿ ನಮ್ಟ ಮಾಡ್ಕೊಂಡು ಅಟ್ಟು ಹೋಗ್ತೀರಿ ಅದನ್ನ ಒಂದು ಕೊನೆ ಒಯ್ಯ ಅಲ್ಲ ಅದನ್ನ ಅದಕ್ಕೆ ಯಪ್ಪ ಕೊಡ್ಬಾಯಪ್ಪ ಕಟ್ ಮಾಡ. ಒಂದು ವಾಲಿ ಒಂದು ಕಣಕ್ಕೆ ಒಂದು ಚಟಕ ಹಚ್ಚಿದೆ ಅಂದ್ರೆ ಇನ್ನು ಇಡೀ ಹೊಲ ತುಂಬ ಹಬ್ತದೆ. ಇದನ್ನ ಒಯ್ಯ ಬೇಡ. ಇದ್ರಂದು ಇದ್ರಂದು ಕಟ್ಕೊಂಡು ಇದನ್ನ ಅರೆ ಬಿಡ ಹಂಗ ನೀರು ಹಾಕಿಡಿ ಅಪ್ಪ ಅವಕ್ಕೆ ಮಜ್ಜಿಗೆ ಮುಂಜಾನೆಗ. ಹಾಂ ಬಸ್ಸದ ಬಿಡು, ಹುಳಿ ಆಗಂಗಿಲ್ಲ. ಹುಳಿ ಆಗೋದಿಲ್ಲ. ಅವನು ಏನು ಮಾಡ್ತೇನೆ ಅಂದ್ರೆ ಆ ಪಲ್ಯ ಮತ್ತೆ ನೀರು ಹಾಕಿರ್ತೇನೆ. ಮತ್ತೆ ಅವ್ನು ನೀ ಅಲ್ಲೇ ಊಟ ಮಾಡ್ಕೊಂತ ಒಂದು ಬೊಗಾನ್ಯಾಗ ಅದ ಪಲ್ಯ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಸಪ್ಪ. ಅದನ್ನ ಪಲ್ಯಾರ ಕುದಿಸಿಟ್ಟು ಮತ್ತು ಮುಂಜಾನೆ ಬರ್ತತೆ. ಮತ್ತು ಹಂಗೆ ಇಟ್ಟು ಅಂದ್ರೆ ಹಳಿಸಿ ಬಿಡ್ತೈತೆ. ಹಾಂ ಬೇಡ ಸರ್. ಅಲ್ಲೇ ನೀರು ತುಂಬಿಡ. ಹಾಂ ನೋಡ್ಲಿಲ್ಲ ವಾಸನೆ ನೋಡಿ ಒಟ್ಟು ಮನಿ ಮುಂದೆ ಮನಿ ಹಿಂದೆ ಇದನ್ನ ಮುಂದೆ ರಚ್ಚಿಂದ ರಚ್. ಎಲ್ಲ ಒಂದಾಳು ಒಂದು ಐತಿ ಅವ್ರಿಗೆ ಇವ್ರಿಗೆ. ಓದ್ ಕ್ಯಾಸ ಅದು ತಿಂದ ಬರ್ತಾವ. ಅಯ್ಯ ನಮ್ಮ ಗೌರಿಗೆ ಹಾಕಿತಿಲ್ಲ. ಬಾ ಎದ್ದ ಐತಿ ನಮ್ದು ಹೊಲ ತುಂಬ ಐತಿ ಗೆಣಸಿನ ಬಳ್ಳಿ. ಹೋಗೋಣ ಬಾ ಕುಂತಿಲ್ಲ. ಏಯ್ ಬಾ ಅವ್ನು ಹಾಕೋದ್ರಾಗ ಎಲ್ಲಿ ಹಚ್ಚೋದ ಅದನ್ನ ಎಲ್ಲ ಟಿವಿ ಅಂತೆಲ್ಲ ನೀರು ಬಿಡುದಿಲ್ಲ ಅಲ್ಲಿ. ನೀರು ಬಾಳ್ಬೇಕು. ಇಲ್ಲ ತೆಂಗಿನ ಇರ್ತಾರೆ ಹಚ್ಬಿಡುವ. ಅಯ್ಯ ಲವ್ ಸರ ಇದ್ದಂಗ ಬಾ ಕಿಚನ್ ಮುಂದೆ ಹಚ್ಚಕ್ ಬರ್ತೈತಿ. ಒಂದ ತಂದಿದ್ದು ನೋಡ ಅದು ಎಲ್ಲಿ ಹಚ್ಚೋದ್ರಿ ನೀ ಅದನ್ನ ಹಂಗ ಒಣಗಿಸ್ತೀನಿ. ಆತ ನೀನಾರ ಹಚ್ಚು ಅಂತಿಲ್ಲ. ಬಾ ಮತ್ ನೀನ ಇವ್ ಗಾಡಿ ಬ್ಯಾಗ್ನಾಗ ಹಾಕ್ತೇನೆ ಅಂದ್ರ ಬ್ಯಾಗ್ ತಗೋದೇವಿ. ಇಲ್ಲ ಇದ್ರ ಇಲ್ಲೇ ಇರ್ತೈತಿ. ಗಡ್ಡಮ್ ಕುಂತೀವ. ನೀ ಗಡ್ಡಮ್ ಕುಂತಿಲ್ವಾ? ನಡಿತೀವಲ್ಲಪ್ಪ. ನಡಿತೀವ
ರೀಲ್ಸ್ ಮಾಡಾಕ ಫೋಟೋಶೂಟ್ ಮಾಡಕ್ ಅನಿಸ್ತೈತಿ. ಗುಲಗಂಜಿ ಬಾಳೆದ ಇಲ್ಲೇ ಐತಿ. ಗುಲಗಂಜಿ ಇಲ್ಲ ಇಲ್ಲ ಅದು ಮೊದಲು ಇಲ್ಲಿಗೆ ಆದವು. ಇದು ಮಲಾಪುರಕ್ಕೆ ಮಾಗನೂರ್ಗೆ ಹೋಗೋದಂದ್ರೆ ನಮಗೂ ಗೊತ್ತಿಲ್ಲ ಅದು. ಯಾನ ಇತ್ತು ಗಾಡಿಗೆ ಪಾಪ ಎತ್ತುಗಳಿಗೆ ಎಷ್ಟು ತ್ರಾಸ ಆಕೈತೆ ಅಲ್ಲಿ. ಇಲ್ಲಿ ಜಗ್ಗಿ ತ್ರಾಸ ಆಕೈತಿ. ನೀ ಯಾವ ತಲೆ ಬಚ್ಕೊಂಡಿವ ಹಂಗ ಸಮಾಧಾನ ಇಲ್ಲ ಯಾವುದು. ನಮ್ಮೂರಾಗಿಂದ ಹೋಗ್ಬೇಕಾದ್ರೆ ಲೇಟ್ ಆತ. ನಮ್ಮ ಮನೆಯವ್ರು ಎಣ್ಣೆ ಹೊಡಿದಿತ್ತ ಕಸದ ಎಣ್ಣೆ ಹೊಡೆದ ನಂತರ ಅವ್ರು ಖಾಲಿ ಆದಿಂದ ಅಷ್ಟೊತ್ತಾಗಲಿ ನಾನು ಅಡುಗೆ ಮಾಡ್ಕೊಂಡೆ ಎಲ್ಲ ಕಟ್ಕೊಂಡು ಹೋಗ್ಬೇಕಾದ್ರೆ ಅಪ್ಪ ನಂತರ ಹೋಗ್ಬೇಕಾದ್ರೆ 2 ಗಂಟೆ ಬರೀ 2 ಗಂಟೆ ಆದಂತ ಅನಿಸ್ತದೆ. 2 ಗಂಟೆ ಅಥವಾ 1 ಊರು ಏನೋ. ನಮ್ಗೆ ಅಲ್ಲಿ ಹೋದ್ವಿ ಕುಂದ್ರಾಕನಿಂದ ಟೈಮ ಸಿಗಲಿಲ್ಲ. ಕವಳಿ ಎಣ್ಣೆಗೆ ಅಂತನ ಹೋಗಿದ್ವಿ. ಅಪ್ಪಗಟ್ಟು ಅಡುಗೆ ತೊಗೊಂಡು ಅಲ್ಲಿ ಅಪ್ಪ ಒಬ್ಬರು ಇರ್ತಾರಲ್ಲ, ಹಾಗಾಗಿ ಅವ್ರಿಗೆ ಅಡುಗೆ ತೊಗೊಂಡು ಹೋದ್ರ ಅಂತೇಳಿ ಅಡುಗೆ ತೊಗೊಂಡು ಹೋಗಿದ್ವಿ. ಹೋದ ಖುಷಿ ಹಂಗೆ ನಾವು ಊಟ ಮಾಡಿ ಹಂಗೆ ಅಲ್ಲಿ ಗುಡ್ದಾಗನ ಕರ್ಕೊಂಡು ಹೋದ್ವಿ ಅಪ್ಪನ. ಹೋಗಿ ಇಷ್ಟರು ಕವಳಿಯನ್ನು ಮತ್ತು ಜಾನಿಯನ್ನು ತಿಂದು ಹರ್ಕೊಂಬಂದೀವಿ. ಇವತ್ತಿನ ಲಾಗ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆದಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾವೀಗ ನಮ್ಮ ಊರ ಕಡೆ ಪ್ರಯಾಣನ ಶುರು ಮಾಡೀವಿ. ಇದು ಮುಳ್ಳೂರು ಗುಡ್ಡ ನೋಡ್ರಿ. ಇಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಚಂದ ಅಂತ ಅನಿಸ್ತೈತಿ, ಖುಷಿ ಅಂತ ಅನಿಸ್ತೈತಿ. ಮಳೆ ಆದರೆ ಇಲ್ಲೆಲ್ಲ ಗುಡ್ದಾಗೆಲ್ಲ ಜರಿ ಹರಿತಿರ್ತಾವೆ, ಅವಾಗಿನ್ನೂ ಮಸ್ತ್ ಅಂತ ಅನಿಸ್ತೈತಿ. ಬೈಕ್ ತೊಗೊಂಡು ಹೋಗಿದ್ವಿ. ಕಾರಲ್ಲಿ ಅಂತಂದ್ರೆ ಕಾರ್ ಜರ್ನಿ ನಂಗೆ ಅಷ್ಟು ಆಗಿ ಬರೋಂಗಿಲ್ಲ. ಹಾಗಾಗಿ ನಮ್ಮ ಇದು ತವ್ರ ಮನೆಗೆ ಮತ್ತು ಗಂಡ ಮನೆಗೆ ಎಷ್ಟು ಅಂತಂದ್ರೆ ಈ ಕಡೆಯಿಂದ 18, 22 ಒಂದು 45 ಕಿಲೋಮೀಟ್ರ್ ನೋಡ್ರಿ. ಟೋಟಲ್ 45 ಕಿಲೋಮೀಟ್ರ್ ಆಕೈತಿ ನಮ್ಮ ಮನೆಯಿಂದ. ಈಗ ಸೂರ್ಯಾಸ್ತ ಅದು ಸೂರ್ಯದೇವನ ನೋಡೋದಂತಂದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ. ಮುಂಜಾನೆ ಮತ್ತು ಹಿಂಗೆ ಸೂರ್ಯಾಸ್ತಮದ ಸೂರ್ಯೋದಯ ಆಗೋ ಮುಂದೆ ನಾನು ಮಾತಾಡ್ತಿರ್ತೇನೆ, ಸಿಕ್ಕಾಪಟ್ಟೆ ಮಾತಾಡ್ತಿರ್ತೀನಿ ಸೂರ್ಯದೇವನ ಜೊತೆ. ಅದು ಜರ್ನಿ ಮಾಡೋ ಮುಂದೆ ಕಂಡ್ರೆ ಮುಗೀತು. ಇಷ್ಟೊಂದು ಕ್ಲೋಸ್ ಆಗಿ ನಾನು ಮಾತಾಡ್ತೇನೆ ಅಂತಂದ್ರೆ ಅದು ಯಾರಿಗೂ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಚೆಂದ ಮಾತಾಡ್ತಿರ್ತೀನಿ. ಅದೇನೋ ಗೊತ್ತಿಲ್ಲ ನಂಗೆ ಸೂರ್ಯದೇವ ಅಂತಂದ್ರೆ ಸ್ಪೆಷಲ್ಲ ಖುಷಿ, ಪ್ರೀತಿ, ಭಕ್ತಿ. ಹಂಗೆ ನಾನಿಲ್ಲಿ ನಿಮ್ಗೇನು ತೋರ್ಸಾಕೋದಿಲ್ಲ ಸೂರ್ಯಾಸ್ತ ಆಗೋದು. ಬಟ್ ನಾವಲ್ಲಿ ನೋಡಾಕದಿದ್ವಲ್ಲ ಹಿಂಗೆ ಎಷ್ಟು ಚಂದ, ಎಷ್ಟು ಪಾಸಿಟಿವ್ ಎನರ್ಜಿ ಕೊಡ್ತಿದ್ರಂತಂದ್ರೆ ನನಗಂದ್ರೆ ಫುಲ್ಲ ಖುಷಿ. ಹಂಗೆ ಹೋಗಿ ತಬ್ಬಕೊಂಡು ಮುದ್ದಾಡ್ಬೇಕೆ ನಾವು ಸೂರ್ಯದೇವನಂತ ಅನ್ನಿಸ್ತಿತ್ತು. ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ, ಅನ್ನಿಸ್ತಿತ್ತು. ಅಷ್ಟೊಂದು ಖುಷಿ ಫೀಲ್ ಆಗಾಕತ್ತಿತ್ತು ನನಗೆ. ಅಷ್ಟು ಚಂದ ಅಂದ್ರೆ ಅಷ್ಟು ಚಂದ ಕಾಣಿಸಾಕತ್ತಿದ್ದ. ಇಲ್ಲಿ ನಾವು ಅದೇ ಗುಡ್ಡದೊಳಗೆ ಐತಲ್ಲ ಇದು ರೋಡ್, ಇಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಚಂದ ಅಂತ ಅನಿಸ್ತೈತಿ. ಅದು ಇಲ್ಲೇ ರೀಲ್ಸ್ ಅತಿ ಹಿಂಗೆ ಡ್ಯಾನ್ಸ್ ಮಾಡೋರು ಇದನ್ನ ರೀಲ್ಸ್ ಅತಿ ಮಾಡೋಕ್ಕಿನ್ನೂ ಮಸ್ತ್ ನೋಡ್ರಿ. ಈಗ ಏನು ಮಸ್ತ್ ಸಖತ್ತಾಗಿ ಕಾಣಿಸಕತ್ತಾನ ಸೂರ್ಯದೇವ. ಅದು ಸೂರ್ಯಾಸ್ತ ಆಗ್ಬೇಕಾದ್ರೆ ಇನ್ನೂ ಮಸ್ತ್ ಕಾಣಿಸ್ತಿರ್ತಾನಲ್ಲ. ಹಂಗಾಗಿ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳಕತ್ತೀನಿ. ಮತ್ತು ಭಾಳಷ್ಟು ಜನ ಮೊನ್ನೆ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರಿ. ಬಟ್ ಕೆಲವೊಂದಕ್ಕೆ ನನ್ನ ಹತ್ರ ಉತ್ತರ ಇದ್ರೂ ಉತ್ತರ ಹೇಳೋಕೆ ರೆಡಿ ಇಲ್ಲ. ಹಾಗಾಗಿ ನೋಡೋಣ ಟೈಮ್ ಬಂದಾಗ ಹೇಳೋದಾದ್ರೆ ಹೇಳ್ತೀನಿ ನಾನು. ನಂಗೆ ಹೆಂಗೆ ಅಂತಂದ್ರೆ ನನ್ನ ಮನಸ್ಸಿಗೆ ಹರ್ಟ್ ಮಾಡಿ ಇದನ್ನು ಮಾಡಿದಾರಂದ್ರೆ ನಾನು ಯಾವತ್ತೂ ಮತ್ತೆ ತಿರುಗಿ ನೋಡೋಂಗಿಲ್ಲ. ನಂಗೆ ಅದೊಂದು ಕ್ಯಾರೆಕ್ಟರ್, ಯಾರೋ ಆಗಲಿ ನನಗೆ. ಹಾಗಾಗಿ ಬೇಡ, ಕೆಲವೊಂದಿಷ್ಟು ವಿಷಯಗಳನ್ನು ಹೇಳದೆ ಇದ್ರನ್ನ ಚಲೋ. ಈಗ ನಾವಿಲ್ಲೇ ಎಲ್ಲಿ ಬಂದ್ವಿ ಅಂದರೆ ಇಲ್ಲೇ ಶಿವನ ದೇವಾಲಯ ಐತಲ್ಲ, ಶಿವನ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ಯಾರ. ಇಲ್ಲಿಂದ ಇನ್ನು ನಮ್ಮ ಊರಿಗೆ ಪ್ರಯಾಣ ಬೆಳೆಸ್ತೀನಿ ನೋಡ್ರಿ. ಕವಳಿ ಹಣ್ಣು ಮತ್ತು ಜಾನಿ ಹಣ್ಣು ಮುಗುದಿಂದ ನಕ್ಕಡಿ ಹಣ್ಣು ಅಕ್ಕವು, ಬಿಕ್ಕಿ ಹಣ್ಣು ಅಕ್ಕವು. ಬಿಕ್ಕಿ ಹಣ್ಣು ನೋಡೋಣ, ಅದಾಗ ಹೋಗೋದಾದ್ರೆ ಹೋದ್ಮೇಲೆ ಮಾಡ್ತೇನೆ. ಇರೋ ಓಪನ್
ಮತ್ತು ಹಣ್ಣಾಗಿರೋದ ಪಲ್ಪ್ ಇರಲ್ಲ ಇದು. ನನ್ನ ಊರಲ್ಲಿ ಹೊಲಸು ಐತಿ ಮತ್ತು ಹಂಗೆ ಹೊಡಿಯೋ ಮಾಡೀನಿ. ಇಷ್ಟ ನೋಡಿ, ಇದು ಒಳಗೆ ಕಾಣಿಸ್ತಾವಲ್ಲ ಇವೆರಡು ಬೀಜ.